ಅದೇ ಸರ್ ನನ್ನ ಕನ್ಫ್ಯೂಷನ್ ಯಾವ ಜಾನರ್ ಇದು ಅಂತ. ಇದು ಯಾವ ಕಡೆಗೂ ಇದನ್ನ ಫಿಕ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಡೆಫಿನೆಟ್ ಆಗಿ ಒಂದು ಎಮೋಷ್ನಲ್ ಆದಂಥ ಒಂದು ಬ್ಲ್ಯಾಕ್ ಇರುವಂಥ ಸಿನಿಮಾ. ಅಷ್ಟೇ ಹ್ಯೂಮರ್ ಇದೆ ಮತ್ತು ಕಾಡಿದೆ, ಥ್ರಿಲ್ ಇದೆ, ಎಲ್ಲವೂ ಇದೆ. ಕೃಷ್ಣಾವತಾರ ಹೆಂಗೆ ಲಿಂಕ್ ಆಗುತ್ತೆ ಅಂದರೆ, ಸಿನಿಮಾದಲ್ಲಿ ಈ ಕೃಷ್ಣಾವತಾರ ಯಾಕೆ ಆಯಿತು ಅಂತಂದರೆ, ಅಧರ್ಮವನ್ನು ಮಟ್ಟ ಹಾಕಿ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಕೃಷ್ಣ ಹುಟ್ಟಿದ, ಅದು ಕೃಷ್ಣಾವತಾರ ಅನ್ನೋದು ಗೊತ್ತಿರುತ್ತೆ. ಈ ಸಿನಿಮಾದಲ್ಲೂ ಕೂಡ ನಡೆಯುವ ಒಂದು ಅಧರ್ಮ ಅನ್ಬೋದು ಅಥವಾ ಆ ಥರದ್ದೇನೋ ಒಂದು ನೆಗೆಟಿವ್ ಆದಂಥ ಒಂದು ವಿಷಯ, ಆ ವಿಷಯವನ್ನು ಮಟ್ಟ ಹಾಕಲಿಕ್ಕೆ ಒಬ್ಬ ಏನು ಚಾಲೆಂಜ್ ತಗೋತಾನೆ. ಅದು ನನ್ನ ಪಾತ್ರ. ಏನು ಮಾಡ್ತಾನೆ ಆ ಪಾತ್ರ ಇಡೀ ಸಿನಿಮಾದಲ್ಲಿ, ಅದು ಹೇಗೆ ಮಾಡ್ತಾನೆ ಅಂತ ಸ್ಥಾಪನೆ ಮಾಡ್ತಾನೆ. ಧರ್ಮ ಸ್ಥಾಪನೆ ಮಾಡ್ದಂಗೆ ಕೃಷ್ಣ ಇವನು ತನ್ನದೇ ಆದಂಥ ಒಂದು ಸಿದ್ಧಾಂತನ ಹೇಳ್ತಾನೆ ಅನ್ನೋದು ಸಿನಿಮಾ ಸರ್. ಹಾಗಾಗಿ ಇದು ಕೃಷ್ಣ ಅವತಾರ. ಇನ್ನೊಂದು ಅವತಾರ, ಪ್ರತಿಯೊಬ್ಬರು ಒಳಗಡೆನೂ ಒಬ್ಬ ಕೃಷ್ಣ ಇದ್ದಾನೆ, ಅವನು ಹೊರಗಡೆ ಬರ್ಬೇಕಷ್ಟೆ, ಒಂದನ್ನ ಮೆಟ್ಟಿ ನಿಲ್ಬೇಕಂದ್ರೆ. ಸೊ ಈ ಸಿನಿಮಾದಲ್ಲಿ ಅಂಥದ್ದೊಂದು ಪಾತ್ರ ಸರ್.